ಫೆಬ್ರವರಿ 25ಕ್ಕೆ ಡಿ ಗ್ಯಾಂಗ್ ವಿಚಾರಣೆ ಮುಂದೂಡಿಕೆ ಆಗಿದೆ. ಫೆಬ್ರವರಿ 25ಕ್ಕೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಎಲ್ಲ 17 ಆರೋಪಿಗಳು ಕೋರ್ಟಿಗೆ ಹಾಜರಾಗಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಮುಖಾಮುಖಿ ಆಗ್ತಾರೆ ಕೋರ್ಟ್ನಲ್ಲಿ. ಜಾಮೀನಿನ ಮೇಲೆ ಹೊರಗಡೆ ಇರುವಂತಹ ಆರೋಪಿಗಳು ಇವತ್ತು ಕೋರ್ಟ್ನಲ್ಲಿ ಮುಖಾಮುಖಿಯಾದರು. ಫೆಬ್ರವರಿ 25ಕ್ಕೆ ಈಗ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಭಾವುಕರಾಗಿದ್ದಾರೆ. ಫೆಬ್ರವರಿ 25ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಸುದೀರ್ಘ 6 ತಿಂಗಳ ಕಾಲ ಈ ಪ್ರಕರಣ ನಡೆದ ನಂತರ ಜೈಲಿಂದ ಹೊರಗಡೆ ಬಂದ ಮೇಲೆ ಇಬ್ರು ಇದೇ ಮೊದಲ ಬಾರಿ ಮುಖಾಮುಖಿ ಆಗ್ತಾ ಇರೋದು. ಹಾಗಾಗಿ ಕುತೂಹಲ ಕೂಡ ಇತ್ತು. ದರ್ಶನ್ ಅನ್ನ ನೋಡಿ ಪವಿತ್ರ ಗೌಡ ಕೋರ್ಟ್ನಲ್ಲೇ ಕಣ್ಣೀರಿಟ್ಟಿದ್ದಾರಂತೆ. ಕೋರ್ಟ್ ಹಾಲ್ನಲ್ಲೇ ಪವಿತ್ರ ಬೆನ್ನು ತಟ್ಟಿ ಸಂತೈಸಿದಾರಂತೆ ದರ್ಶನ್. ಇದು ಕೋರ್ಟಿನ ಹಾಲ್ ಒಳಗಡೆ ಆಗಿದೆ. ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ಅಂತ ಅವರನ್ನ ಸಮಾಧಾನ ಮಾಡಿದಾರಂತೆ ದರ್ಶನ್. ವಿಚಾರಣೆ ವಿಷಯಕ್ಕೆ ಬರೋದಾದ್ರೆ ಫೆಬ್ರವರಿ 25ಕ್ಕೆ ಡಿ ಗ್ಯಾಂಗ್ ನ ವಿಚಾರಣೆ ಮುಂದೂಡಿಕೆ ಆಗಿದೆ. ಅದರ ಜೊತೆಗೆ ಈ ಇಬ್ಬರ ಮುಖಾಮುಖಿ ಕೂಡ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಆಕೆಗೋಸ್ಕರವೇ ಈ ಹತ್ಯೆ ನಡೆದಿತ್ತು ಅಂತ A1 ಆರೋಪಿ. A2 ಆರೋಪಿ ದರ್ಶನ್. ಈ ಇಡೀ ಪ್ರಕರಣ 17 ಮಂದಿಯನ್ನ ಜೈಲಿಗೆ ತಳ್ಳತ್ತೆ. ರಾಜ್ಯ ಮಾತ್ರ ಅಲ್ಲ, ದೇಶದಾದ್ಯಂತ ಇದು ಚರ್ಚೆಗೆ ಕಾರಣವಾಗುತ್ತೆ. ಯಾಕಂದ್ರೆ ದರ್ಶನ್ ಕನ್ನಡದ ಒಬ್ಬ ಸ್ಟಾರ್ ನಟ, ಹತ್ಯೆ ಪ್ರಕರಣದ ಆರೋಪಿಯಾಗಿದ್ದು ಈ ಹತ್ಯೆ ನಡೆದಂತ ರೀತಿ ಬಗ್ಗೆಯೂ ಕೂಡ ಬಹಳ ಚರ್ಚೆಗಳಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ವಿಚಾರಣೆ ಫೆಬ್ರವರಿ 25ಕ್ಕೆ ಮುಂದೂಡಲ್ಪಟ್ಟಿದೆ. ಅದರ ಜೊತೆಗೆ ದರ್ಶನ್ ನೋಡ್ತಾ ಇದ್ದಂತೆ ಕೋರ್ಟ್ ಹಾಲ್ ನಲ್ಲಿ ಪವಿತ್ರ ಏನೋ ಕಣ್ಣೀರ್ ಹಾಕಿದ್ರಂತೆ, ದರ್ಶನ್ ಸಮಾಧಾನ ಪಡಿಸಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಖಂಡಿತ ಚೇತನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆರೋಪಿಗಳು ಸಹ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ನಟ ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ಹಾಜರಿ ಬಗ್ಗೆ ಕೋರ್ಟ್ ನಲ್ಲಿ ಹೆಸರುಗಳನ್ನ ಕೂಗ್ತಾರೆ. ನಂತರ ಎಲ್ಲರೂ ಹಾಜರಾತಿ ಬಗ್ಗೆ ಸಹ ಸೈನ್ ಅನ್ನ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಈ ನಡುವೆ ದರ್ಶನ್ ಅನ್ನ ನೋಡಿದಂತ 6 ತಿಂಗಳ ನಂತರ ದರ್ಶನ್ ಅನ್ನ ನೋಡಿದಂತಹ ಪವಿತ್ರ ಗೌಡ ಭಾವುಕರಾಗಿರ್ತಕ್ಕಂಥದ್ದು, ಕಣ್ಣೀರ್ ಹಾಕ್ತಾ ಇದ್ರು. ನಂತರ ಹತ್ತಿರ ಹೋಗಿ ಬೆನ್ನು ತಟ್ಟಿ ದರ್ಶನ್ ಸಂತೈಸ ಕೆಲಸವನ್ನ ಮಾಡಿದ್ದಾರೆ. ಈ ನಡುವೆ ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ಮುಂದೂಡಿರ್ತಕ್ಕಂಥದ್ದು. ಕೋರ್ಟ್ ಹಾಲಲ್ಲೇ ಸಹ ದರ್ಶನ್ ಪವಿತ್ರ ಗೌಡ ಮಾತುಕತೆ ನಡೆಸ್ತಾ ಇರ್ತಕ್ಕಂಥದ್ದು. ದರ್ಶನ್ ಕಿವಿಗೆ ಏನೋ ಹೇಳಿದಂತ ಪವಿತ್ರ ಗೌಡ ಬೆನ್ನು ತಟ್ಟಿ ದರ್ಶನ್ ಪವಿತ್ರ ಗೌಡಗೆ ಸಮಾಧಾನ ಪಡಿಸ್ತಾ ಇರ್ತಕ್ಕಂಥದ್ದು. ಪವಿತ್ರ ಗೌಡ ಮುಂದೆ ದರ್ಶನ್ ಮಾತನಾಡಿಸಲು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ಪ್ರಕರಣದಲ್ಲಿ A1 A2 ಆರೋಪಿಗೆ ಆಗಿರ್ತಕ್ಕಂಥ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಮೇಲೆ ಗಂಭೀರ ಆರೋಪ ಇರ್ತಕ್ಕಂಥದ್ದು. ದೇಶದಾದ್ಯಂತ ಸುದ್ದಿ ಆಗಿರ್ತಕ್ಕಂಥದ್ದು. ನಟ ದರ್ಶನ್ ಸೇರಿದಂತೆ ಇತರ 17 ಆರೋಪಿಗಳು ಸಹ ಕೋರ್ಟ್ಗೆ ಹಾಜರಾಗಿದ್ರು. ಈ ನಡುವೆ ಮುಖ್ಯವಾಗಿ ಏನಂದ್ರೆ ನಟ ದರ್ಶನ್ ಮತ್ತೆ ಗೆಳತಿ ಆಗಿರ್ತಕ್ಕಂಥ ಪವಿತ್ರ ಗೌಡ ಸುಮಾರು 6 ತಿಂಗಳಿಂದಲೂ ಸಹ ಜೈಲಿನಲ್ಲೇ ಇದ್ರು, ಬೇಲ್ ಆಗಿರ್ಲಿಲ್ಲ. ನಂತರ ಪರಪ್ನಗರಕ್ಕೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ. ನಂತರ ಅವರನ್ನ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿತ್ತು. ಆಗಿನಿಂದಲೂ ಸಹ ಬೇಲ್ ಸಿಕ್ಕಿತ್ತು. ಆದ್ರೆ ಯಾವುದೇ ರೀತಿ ಬೇಲ್ ಸಿಕ್ಕಿರ್ಲಿಲ್ಲ ಪವಿತ್ರ ಗೌಡಗೆ ಬೇಲ್ ಸಿಗದಲೇ ಇರೋದ್ರಿಂದ ಹಾಗೆ ಪರಪ್ನಗರದಲ್ಲೇ ಇದ್ರು. ನಂತರ ಬೇಲ್ ಸಿಕ್ಕರೂ ಸಹ ದರ್ಶನ್ ಅನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. 6 ತಿಂಗಳ ನಂತರ ಇಬ್ರು ಸಹ ಮೀಟ್ ಮಾಡಿರ್ತಕ್ಕಂಥದ್ದು. ಪವಿತ್ರ ಗೌಡ ದರ್ಶನ್ ಕೋರ್ಟ್ಗೆ ಹಾಜರಾದ ಸಂದರ್ಭದಲ್ಲಿ ಇಬ್ಬರು ಸಹ ಮೀಟ್ ಮಾಡ್ತಾರೆ. ದರ್ಶನ್ ಅನ್ನ ನೋಡಿದ ತಕ್ಷಣ ಸಹ ಪವಿತ್ರ ಗೌಡ ಕಣ್ಣೀರನ್ನ ಹಾಕಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಸಾಕಷ್ಟು ವರ್ಷಗಳಿಂದಲೂ ಸಹ ಇಬ್ರು ಸಹ ಜೊತೆಯಲ್ಲಿದ್ರು, ಬಾಂಡಿಂಗ್ ಇತ್ತು, ಸಾಕಷ್ಟು ಪ್ರೀತಿ ಮಾಡ್ತಾ ಇದ್ರು ನಮ್ಮ ಮಾಹಿತಿ ಇತ್ತು. ಮುಖ್ಯವಾಗಿ ಏನಂದ್ರೆ
ಈ ಕೇಸ್ ನಲ್ಲಿ ಪವಿತ್ರ ಗೌಡ ಮೇಲೆ ಅಲಿಗೇಷನ್ ಬಂದಿತ್ತು. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಿಂದಲೇ ಸಹ ನಟ ದರ್ಶನ್ ಮತ್ತೆ ಗ್ಯಾಂಗು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ರು. ಹೀಗಾಗಿ ಪವಿತ್ರ ಗೌಡ ಮತ್ತೆ ಸಾಕಷ್ಟು ದರ್ಶನ್ಗೆ ಸಾಕಷ್ಟು ಪ್ರೀತಿ ಇರ್ತಕ್ಕಂಥದ್ದು, ಇಬ್ಬರು ಸಹ ಭಾವುಕರಾಗಿರ್ತಕ್ಕಂಥದ್ದು. ಪವಿತ್ರ ಗೌಡ ಕಣ್ಣೀರ್ ಹಾಕ್ತಾ ಇದ್ರು ಕೋರ್ಟ್ ಹಾಲ್ನಲ್ಲೇ ಸಹ. ಮುಖ್ಯವಾಗಿ ದರ್ಶನ್ ನೋಡಿದ ತಕ್ಷಣ ಕೋರ್ಟ್ ಹಾಲ್ನಲ್ಲೇ ಸಹ ಕಣ್ಣೀರ್ ಹಾಕಿರ್ತಕ್ಕಂಥದ್ದು. ನಂತರ ದರ್ಶನ್ ಪವಿತ್ರ ಗೌಡಗೆ ಸಂತೈಸಿರ್ತಕ್ಕಂಥದ್ದು, ಬೆನ್ನು ತಟ್ಟಿ ಸಂತೈಸ ಮಾಡಿದ್ದಾರೆ. ನಂತರ ವಿಚಾರಣೆ ನಡೆಸಿದಂತ ಕೋರ್ಟ್ ಎಲ್ಲ ಅಕ್ಯೂಸ್ಗಳೇನಿದ್ದಾರೆ ಅವರು ಹಾಜರಾತಿ ಇರ್ತಕ್ಕಂಥದ್ದು. ನಟ ದರ್ಶನ್, ಪವಿತ್ರ ಗೌಡ, ಪ್ರದೋಷ್, ವಿನಯ್, ಜಗದೀಶ್ ಸೇರಿದಂತೆ 17 ಆರೋಪಿಗಳೇನಿದ್ದಾರೆ ಎಲ್ಲರೂ ಸಹ ಕೋರ್ಟ್ಗೆ ಹಾಜರುಪಡಿಸಿದ್ರು. ಹೀಗಾಗಿ ಹಾಜರಾಗಿರೋ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲರಿಗೂ ಸಹ ಈಗ ವಿಚಾರಣೆಯನ್ನ 25ಕ್ಕೆ ಮುಂದೂಡಲಾಗಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ಸಾಕಷ್ಟು ಮಹತ್ವದ ಸಾಕ್ಷಿಗಳನ್ನ ಪ್ರಾಸಿಕ್ಯೂಷನ್ ಕಲೆಕ್ಟ್ ಮಾಡಿತ್ತು. 231 ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ರು. 3990 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ರು. ಅಲ್ಲದೆ ಅಡಿಷನಲ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರು. ಟೆಕ್ನಿಕಲ್ ಎವಿಡೆನ್ಸ್ ಇತ್ತು, ಮತ್ತೆ ಸಾಂದರ್ಭಿಕ ಸಾಕ್ಷ್ಯಗಳಿತ್ತು, ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳೆಲ್ಲವೂ ಇದ್ವು. ಆದ್ರೂ ಸಹ ಈ ಪ್ರಕರಣದಲ್ಲಿ ಬೇಲ್ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ದರ್ಶನ್ಗೆ ಸಂಕಷ್ಟ, ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಸರ್ಕಾರ ಪ್ರಾಸಿಕ್ಯೂಷನ್ ಏನಿದೆ ಸುಪ್ರೀಂ ಕೋರ್ಟ್ ಕದ ತಟ್ಟಿರ್ತಕ್ಕಂಥದ್ದು. ಇದೆಲ್ಲವೂ ಸಹ ಮತ್ತೆ ದರ್ಶನ್ಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಬೇಲ್ ಸಿಕ್ಕಿದ್ರು ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಅಂತ ಆತಂಕ ಕೂಡ ದರ್ಶನ್ ಪವಿತ್ರ ಗೌಡಗೆ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಏನ್ ಬೇಲ್ ಪಡೆದ ನಂತರ ಈಗಾಗಲೇ ಶ್ಯೂರಿಟಿಯನ್ನ ಪರ್ಮಿಟ್ ಮಾಡಿದ್ರು, ಬೇಲ್ ತೆಗೆದುಕೊಂಡಿದ್ರು, ಶ್ಯೂರಿಟಿ ಪೂರೈಕೆ ಮಾಡಿದ್ರು, ಬಾಂಡ್ ಪೂರೈಕೆ ಮಾಡಿದ್ರು. ಹೀಗಾಗಿ ಎಲ್ಲ ಪ್ರೊಸೀಜರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.